ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾಜ್ಯಸಭೆಯಲ್ಲಿ ನಡೆದ ಘಟನೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಆರೋಗ್ಯ ಸಚಿವರು ಆಗಿರುವ ನಡ್ಡಾಜಿ ಅವರು ಒಂಥರ ಬಿಜೆಪಿಯ ಪರ್ಮನೆಂಟ್ ಆದ ಅಧ್ಯಕ್ಷರ ಟೈಪ್ ಕಾಣ್ತಾ ಇದ್ದಾರೆ. ಯಾಕಂದರೆ ಆ ಪಕ್ಷದ ಜನತಂತ್ರ ಹೊರಟೋಗಿದೆ. ಮೋದಿ ಅಮಿತ್ ಶಾ ಇಸ್ ಅಲ್ಟಿಮೇಟ್. ಅವರಿಬ್ಬರ ದಾಸಾನುದಾಸ ಈ ನಡ್ಡಾ. ಒಂದು ರೀತಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಬಾಯಿ ಅಂತ, ಅವ್ರ ಬಾಯಿ ನಡ್ಡಾಜಿನೇ. ಸೊ ನಿನ್ನೆ ಅವರು ಮಾತನಾಡ್ತಾ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ಏನು 4% ಅಷ್ಟು ಮೀಸಲಾತಿಯನ್ನು ಗುತ್ತಿಗೆಗಳಲ್ಲಿ ಕೊಟ್ಟಿದೆ, ಅದನ್ನು ತೀವ್ರವಾಗಿ ಪ್ರತಿರೋಧಿಸಿದರು. ಆ ಸಂದರ್ಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದು ಗಲಾಟೆಯಾಗಿದ್ದು. ಅದಕ್ಕೂ ಮೊದಲು 2 ದಿನಗಳ ಹಿಂದೇನೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಕರ್ನಾಟಕದ ನಾಯಕರುಗಳಿಗೆ ನೋಡಿ, ಇದು ಬಹಳ ಮಹತ್ವದ ಇಶ್ಯೂ, ಯು ಟೇಕ್. ಇದು ಹಿಂದೂಗಳನ್ನು ಪೊಲರೈಸ್ ಮಾಡುತ್ತೆ, ಮುಸ್ಲಿಂ ದ್ವೇಷ ಇನ್ನಷ್ಟು ಜಾಸ್ತಿ ಆಗುತ್ತೆ, ಆ ಮೂಲಕ ನಾವು ಅಧಿಕಾರಕ್ಕೆ ಬರ್ಬೋದು. ಅದರಿಂದ ಈ ವಿಚಾರವನ್ನು ಎಲ್ಲ ಕಡೆ ಎತ್ಕೋಬೇಕು, ನೀವು ಗಲಾಟೆ ಮಾಡಬೇಕು. 4% ಸರಿ ಅಂತೇಳಿ ಇವತ್ತು ನಿನ್ನೇನೋ ಕೆಲವು ಕಡೆ ನಡೀತು. ಬಿಜೆಪಿ ಕಾರ್ಯಕರ್ತರು, ಸಂಘ ಪರಿವಾರದವರು ಈ ಒಂದು ಅಲ್ಪಸಂಖ್ಯಾತರಿಗೆ ನೀಡಿದ 4% ಮೀಸಲಾತಿ ಗುತ್ತಿಗೆಗಳಲ್ಲಿ ಅದನ್ನು ತೀವ್ರ ರೂಪದಲ್ಲಿ ವಿರೋಧಿಸೋಕೆ ಪ್ರಾರಂಭ ಮಾಡಿದ್ದು. ಅದರ ಭಾಗವಾಗಿ ರಾಜ್ಯಸಭೆಯಲ್ಲಿ ನಡ್ಡಾ ಅವರು ಮಾತನಾಡಿದ್ದು. ಅದರಂತೆ ರಾಜ್ಯದಲ್ಲಿ ಈಗಾಗಲೇ ಒಳ ಜಗಳದಿಂದ ಮುಖ ಮುಸುಡಿ ಎಲ್ಲ ತಿರುಗಿಸಿಕೊಂಡು ಇದ್ದಂಥ ನಾಯಕರುಗಳು ಅವರೆಲ್ಲರೂ ಕೂಡ ಈ ಇಶ್ಯೂ ಎತ್ಕೊಂಡ್ರು. ಯಾಕಂದರೆ ಅವರಿಗಾಗಿರುವ ಸಮಸ್ಯೆ ಎತ್ತಾದರೆ, ಒಂದು ವಕ್ಫ್ ವಿಚಾರವನ್ನು ಎತ್ತಿಕೊಂಡು ಅವ್ರು ನಡೆಸಿದ್ದವ್ರಿಗೆ ನಿರೀಕ್ಷಿತ ಫಲವನ್ನು ನೀಡಲೇ ಇಲ್ಲ. ಕರ್ನಾಟಕ ಇಸ್ ಎ ಡಿಫ್ರೆಂಟ್ ಲ್ಯಾಂಡ್ ಅಲ್ವಾ. ಸೊ ದೇ ಟ್ರೈಡ್ ವೆರಿ ಮಸ್ಟ್. ಇಡೀ ವಕ್ಫ್ ಆಸ್ತಿ ವಿಚಾರದಲ್ಲಿ ಇಡೀ ಭೂಮಿ ಎಲ್ಲ ಮುಸ್ಲಿಮ್ಗೆ ಹೊರಟೋಗಿದೆ ಅನ್ನೋ ರೀತಿ ಪ್ರಚಾರ ಮಾಡಿದ್ರು. ಸತ್ಯ ತಾನೆ. ಸೊ ವಕ್ಫ್ ಪ್ರಾಪರ್ಟಿ ಅಂದರೆ ಏನು ಕರ್ನಾಟಕದ ಜನರಿಗೆ ಗೊತ್ತಿದೆ. ಸೊ ಫೇಲ್ ಆಗೋಯ್ತದು. ಈಗ ಅವ್ರು ಯಾವ್ಯಾವ ಇಶ್ಯೂ ತಗೋತಾರ ಕರ್ನಾಟಕದಲ್ಲಿ ಸಕ್ಸಸ್ ಆಗ್ತಿಲ್ಲ. ನಂಜೇಗೌಡ, ಉರಿಗೌಡ, ನಿರಗೌಡ ಅಂತ ತಗೊಂಡ್ರು, ಟಿಪ್ಪು ಸುಲ್ತಾನ್ ವಿಚಾರ ತಗೊಂಡ್ರು. ಯಾವುದು ಸತ್ಯವನ್ನು ನೀವು ಸಮಾಧಿ ಮಾಡೋಕ್ಕಾಗಲ್ಲ. ಸತ್ಯಕ್ಕೆ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ, ಅದು ಭಾಷೆಯನ್ನು ಮೀರಿದ್ದು. ಸತ್ಯದ ಶಕ್ತಿ ಹೇಗೆ ಅಂದರೆ ಭಾಷೆಯನ್ನು ಮೀರಿ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಟಿಪ್ಪು ಸುಲ್ತಾನ್ ಎಷ್ಟೇ ವಿರೋಧಿಸಲಿ, ಟಿಪ್ಪು ಸುಲ್ತಾನರಿಂದ ಒಳ್ಳೆಯದಾದ ಜನಸಮುದಾಯ ಇದೆಯಲ್ಲ, ಅವ್ರಿಗೆ ಆ ನೆನಪು ಉಳ್ಕೊಬಿಡುತ್ತೆ. ಅಜ್ಜನಿಂದ ಮುತ್ತಜ್ಜನಿಂದ ಮಗ ಮೊಮ್ಮಗ ಹೀಗೆ ಬಂದ್ಬಿಡುತ್ತೆ. ಅದು ಎಲ್ಲೂ ಹೋಗಲ್ಲ, ನಮ್ಮ ಒಳಗಡೆ ಇರೋವಂಥದ್ದು. ಅದು ಸತ್ಯ, ಅದನ್ನ ಡಿನೈ ಮಾಡೋಕ್ಕೆ. ಆದ್ದರಿಂದ ಇದು ಯಾವುದೂ ವರ್ಕೌಟ್ ಆಗಿಲ್ಲ. ಸೊ ಅಷ್ಟೊತ್ತಿಗೆ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಗಳಲ್ಲಿ 4% ಮೀಸಲಾತಿಯನ್ನು ಕೊಡ್ತು. ಬಿಜೆಪಿ ಇದಕ್ಕೆ ಕಾಯ್ತಾ ಇತ್ತು. ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಮಾತ್ರ ಅಲ್ಲ, ಸೊ ಉಳಿದವರು ಇದ್ದಾರೆ ಅನ್ನೋದನ್ನು ಮರೆಮಾಚಿ ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಇದು ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರಿಗೆ ಇದನ್ನು ನೀಡುವ ಮೂಲಕ ಇದನ್ನೇನಂತೆ ಬಹುಸಂಖ್ಯಾತರದನ್ನು ಕಸಿದುಕೊಂಡು ಮುಸ್ಲಿಮರಿಗೆ ಕೊಡ್ತಿದ್ದಾರೆ. ಈ ರೀತಿಯ ಅಪಪ್ರಚಾರವನ್ನ, ಸುಳ್ಳುಗಳನ್ನು ಹೇಳ್ತಾ ಬಂತು. ಸುಳ್ಳೇ ಮನೆ ದೇವರು, ನನ್ನ ಮನೆ ದೇವರು ಅನ್ನೋದು ಬಿಜೆಪಿ ನಂಬಿಕೆ. ಅವ್ರ ಮನೆ ದೇವರೇ ಸುಳ್ಳು, ಸತ್ಯ ಅಲ್ಲ. ಹಾಗಿದ್ರೆ ಸತ್ಯ ಯಾವುದು? ಒಂದು ಇದು ಇವರು ಈ ವಾದಕ್ಕೆ ಅವರು ಬಳಸ್ಕೊಳ್ತಾ ಇದ್ದು ಯಾವುದು ಅಂದರೆ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಡಕೂಡದು ಅಂತ ಹೇಳಿದ್ದಾರೆ ಅನ್ನೋದನ್ನು ಇಟ್ಕೋತಾರೆ ಅಲ್ವಾ. ಮೊದಲನೇದಾಗಿ ಇವರಿಗೆ ಅಂಬೇಡ್ಕರ್ ಬಗ್ಗೆ ಒಳಗಡೆ ದ್ವೇಷ ಇದೆ. ಅಂಬೇಡ್ಕರ್ ಜಾತೀಯತೆಯನ್ನ, ಕೋಮುವಾದವನ್ನು ವಿರೋಧಿಸ್ತಾ ಇದ್ರು. ಇವರಿಗೆ ಅವರ ಮೂಲ ಬೇಸ್ ಇದೆ ನೋಡಿ, ವೇದಿಕೆ ಇದೆ. ಅದು ಅಂಬೇಡ್ಕರ್ ಅವರ ವಿಚಾರದಲ್ಲಿ ವಿರುದ್ಧವಾದದ್ದು. ಆದರೆ ಆಗಾಗ ಅಂಬೇಡ್ಕರ್ನ ಬಳಸ್ಕೊಳ್ಳೋದಂಥದ್ದು ಇದೆ. ಅವರು ಎಲ್ಲರನ್ನೂ ಹಾಗೆ ಮಾಡ್ತಾರೆ. ಅವರಿಗೆ RSS BJP ಅವರಿಗೆ ಇತಿಹಾಸನೇ ಇಲ್ಲ. ಕಾಂಗ್ರೆಸ್ಸಿಗೆ ಇತಿಹಾಸ ಇದೆ, ಅದರಿಂದ ನೀವು ಮಾಡೋದು. ಅವ್ರಿಗೆ ಇತಿಹಾಸ ಇಲ್ಲ. ಅವರ ಇತಿಹಾಸ ಸಂಘ ಪರಿವಾರ ಸ್ಟಾರ್ಟ್ ಆಗಿದೆ 1925ರಲ್ಲಿ. ಅದಾದ ಮೇಲೆ ಸ್ವಾತಂತ್ರ್ಯ ಚಳವಳಿಲೆಲ್ಲ ಪಾಲ್ಗೊಳ್ಳದೇನೆ ಬ್ರಿಟಿಷರ ಗುಲಾಮಗಿರಿ ಮಾಡ್ಕೊಂಡು
ಸಿ ಇದ್ದಂಥ ಇವರು ಅವ್ರ ಗುಲಾಮರಿ ಕಡೆ ಅವ್ರದ್ದು ಯಾವುದ್ಯಾವುದೋ ಪಾರ್ಟ್ಗಳನ್ನು ತೊಳ್ಕೊಂಡು ಅವರಿಂದ ಲಾಭ ತಗೊಂಡು ಇದ್ರು. ಅದರಿಂದ ಅವ್ರಿಗೆ ಇತಿಹಾಸ ಇಲ್ಲ. ಸೊ ಅದಕ್ಕಾದ್ರೆ ಇವ್ರನ್ನ ಬಳಸ್ಕೋಬೇಕು. ಅದಕ್ಕೆ ಮಾಡಿದ್ದೇನವರು ಅಂದರೆ ಸರ್ದಾರ್ ಪಟೇಲರನ್ನ ಬಳಸ್ಕೋತಾರೆ. ಆದರೆ ಸರ್ದಾರ್ ಪಟೇಲು RSS ಅನ್ನ ನಿಷೇಧಿಸಿದ್ರು. RSS ಅತಿ ಡೇಂಜರಸ್ ಆದ ಸಂಘಟನೆ ಅಂತ ಹೇಳಿದ್ರು ಅದು ಮರೆಬರ್ತಾರೆ. ಅಂದ್ರೆ ತಮಗೆ ಬೇಕಾದಾಗ ಬಳಸ್ಕೊಳ್ಳಾಗ್ತದೆ. ಅಂದ್ರೆ ಸಂಪೂರ್ಣವಾಗಿ ಒಂದು ವ್ಯಕ್ತಿತ್ವನ ಮಹಾನಾಯಕರನ್ನ ನೋಡಿ ಒಪ್ಪಲ್ಲ ಅವರು. ಅದರಲ್ಲಿ ತಮಗೆ ಬೇಕಾದ ಪಾರ್ಟ್ ತೆಕ್ಕೊಳ್ಳೋದು. ಹಾಗೆ ಅಂಬೇಡ್ಕರ್. ಸೊ ಅಂಬೇಡ್ಕರ್ ಅವರು ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಡ್ಕೂಡ್ತು ಅಂತ ಹೇಳಿದ್ದು ನಿಜಾನ? ಅವರು ಹೇಳಿದರೆ ಯಾವ ಆ್ಯಂಗಲ್ನಲ್ಲಿ ಹೇಳಿದರು. ಅದರ ಜೊತೆಗೆ ಸೊ ಜಾತಿ ಅಂತೀನಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲಾಗ್ತಾ ಇದೆಯಾ? ಮುಸ್ಲಿಮರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವ 4% ಮೀಸಲಾತಿ ಏನಿದೆ ಅದು ಧರ್ಮದ ಆಧಾರದ ಮೇಲೆ ಕೊಟ್ಟಿದ್ದ? ರಾಂಗ್. ಇಲ್ಲೇ ಇವರು ಅಪಪ್ರಚಾರ ಮಾಡ್ತಿರೋದು. ಒಟ್ಟಾರೆ ಅವರ ಸ್ಥಿತಿಗತಿಯ ಮೇಲೆ ಆಧಾರದ ಮೇಲೆ ಕೊಟ್ಟಿದ್ದು ಅಲ್ವಾ? ಮುಸ್ಲಿಮರ ಸ್ಥಿತಿಗತಿ ಈ ದೇಶದಲ್ಲಿ ದಲಿತರ ಸ್ಥಿತಿಗತಿಯಷ್ಟೇ ಹೀನಾಯವಾಗಿದೆ. ದಲಿತರನ್ನ ಹೇಗೆ ಊರಿನ ಹೊರಗಡೆ ನಿಲ್ಲಿಸಲಾಗುತ್ತೋ, ದೇವಸ್ಥಾನದ ಒಳಗಡೆ ಅವ್ರನ್ನ ಬಿಡುವುದಿಲ್ವೋ, ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆಯೋ, ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷದ ನಂತರ ಕೂಡ ನೀವು ನಮ್ಮ ಗ್ರಾಮಾಂತರ ಪ್ರದೇಶದ ಒಂದು ದಲಿತ ಕಾಲರಿಗೆ ಹೋಗಿ ನೋಡಿ ಗೊತ್ತಾಗುತ್ತೆ. ಸೊ ಹೇಗಿದ್ದಾರೆ ಅವರು ಅಂತ. ಅದೇ ರೀತಿ ಮುಸ್ಲಿಮರನ್ನ ನೋಡಿ. ಒಂದು ಆರ್ಥಿಕವಾಗಿ ಅವರು ಹಿಂದುಳಿದಿದ್ದಾರೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಐ ವಿಲ್ ಟೆಲ್ ಯು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಹಿಂದುಳಿದಿದ್ದಾರೆ ಮತ್ತು ಈ ಸಮಾಜದಲ್ಲಿ ಅವರು ಅಸ್ಪೃಶ್ಯರಾಗಿದ್ದಾರೆ. ಮುಸ್ಲಿಮರನ್ನ ಅಸ್ಪೃಶ್ಯರಂತೆ ನೋಡಲಾಗ್ತಾ ಇದೆ ಅವರ ಧರ್ಮದ ಕಾರಣದಿಂದ. ಆ ಒಂದು ಅಸ್ಪೃಶ್ಯತೆಯ ಕಾರಣದಿಂದ ಅವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಒಬ್ಬ ಮುಸ್ಲಿಮ ಯಾವುದೋ ರಸ್ತೆಯಲ್ಲಿ ಹೋದ್ರೆ ಅವನು ಟೆರರಿಸ್ಟ್ ಅನ್ನುವ ಪ್ರಚಾರ ಮಾಡಲಾಗುತ್ತೆ. ಅವರು ಕಂಡ ತಕ್ಷಣ ಭಯೋತ್ಪಾದಕರು ಇವನು ಪ್ರಚಾರ ಮಾಡೋದು. ಅವರು ಎಲ್ಲೋ ದೇವಸ್ಥಾನದ ಎದುರುಗಡೆ ಹಣ್ಣು ಹಂಪಲುಗಳನ್ನ ಮಾರಾಟ ಮಾಡ್ತಿರೋ ತೆಗೆದು ರಸ್ತೆಗೆ ಹಾಕ್ತೀರಿ. ವ್ಯಾಪಾರ ಮಾಡಿಕೊಡುದು. ಅವರು ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಈಗ ಗುತ್ತಿಗೆ ಕೊಟ್ಟರೆ 4% ಅದು ವಿರೋಧ. ಆದ್ದರಿಂದ ಈ ಯಾವುದಾದರೂ ಒಂದು ಮೀಸಲಾತಿಯನ್ನು ಕೊಟ್ಟಿದ್ರೆ ಅದು ಸಾಮಾಜಿಕ ಹಿಂದುಳಿಯುವಿಕೆಯ ಆಧಾರದ ಮೇಲೆ, ನಾಟ್ ಧರ್ಮದ ಆಧಾರದ ಮೇಲೆ ಅಲ್ವೇ ಅಲ್ಲ. ಆದರೆ ಇವರು ಧರ್ಮದ ಆಧಾರದ ಮೇಲೆ ಅಂತ ಪ್ರಚಾರ ಮಾಡ್ತಾರೆ. ಇನ್ನೊಂದು, ಸೊ ಇದು ಹಲಾಲ್ ಮೀಸಲಾತಿ ಅಂತ ಗ್ರೇಟ್ ಅಶೋಕ್ ಅನ್ನುವ ಬುದ್ಧಿ, ತಲೆ, ಯಾವುದೇ ಸಾಮಾನು ಏನೂ ಇಲ್ಲದಿರೋಂಥ ಪ್ರತಿಪಕ್ಷದ ನಾಯಕ ಅವ್ರು ಹೇಳೋದು ಹಲಾಲ್ ಮೀಸಲಾತಿ. ಅದನ್ನ ಹಿಂದೂಗಳಿಂದ ಕಸಿದು ಕೊಡ್ತಾ ಇದ್ದಾರೆ. ಮೀಸಲಾತಿ ಏನಿದೆ, ಆ ಮೀಸಲಾತಿಯ ಉದ್ದೇಶ ಏನು ಅಲ್ವಾ? ಕಸಿದು ಕೊಡೋಕೆ ಹೇಗೆ ಸಾಧ್ಯ? ದಲಿತರಿಗೆ ಎಷ್ಟು ಮೀಸಲಾತಿ ಇರಬೇಕು, ಹಿಂದುಳಿದ ವರ್ಗದ ಎಷ್ಟು ಮೀಸಲಾತಿಯೋ ಇದೆಯೋ ಇದೆ. ನೀವು ಬಂದು ಈ ಸಮಾಜದಲ್ಲಿ ಯಾರ್ಯಾರಿಗೆ ಮೀಸಲಾತಿ ಕೊಟ್ಟಿದ್ದೀರಿ? ನೀವು ಕೊಟ್ಟ 10% ಮೀಸಲಾತಿ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ದೀಸ್ ಆರ್ ದ ಕ್ವೆಶ್ಚನ್ಸ್. ಅದ್ರ ಜೊತೆಗೆ ಮುಸ್ಲಿಂ ಸಮುದಾಯ ಈ ಭಾರತದಲ್ಲಿ 14% ಇದೆ. ಕ್ರಿಶ್ಚಿಯನ್ರು 2-3% ಇರ್ಬೋದು. ಎಲ್ಲ ಸೇರಿ ಬಹುಮಟ್ಟಿಗೆ ಅವರು ಒಂದು 18-19% ಬರ್ಬೋದು. ಈ 18%-19% ಜನ ಸಮುದಾಯ ಅಭಿವೃದ್ಧಿ ಆಗೋದು ಬೇಡವಾ? ಅವರ ಸಾಮಾಜಿಕವಾಗಿ ಅವರ ಅಸಮಾನತೆಯನ್ನು ತೊಡೆದಾಕೋದು ಬೇಡವಾ? ಅವರನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಏನನ್ನೂ ಅವ್ರಿಗೆ ಕೊಟ್ಬಿಡಿ. 4%, 14%, 18% ಇರುವ ಜನ ಸಮುದಾಯಕ್ಕೆ 4% ಕೊಟ್ಟರೆ ನಿಮಗೆ ಯಾಕೆ ಉರಿಯುತ್ತೆ? ಆ 4% ನೀವೇ ಕಬಳಿಸ್ಬೇಕು ಅಂತಿದ್ರೆ ಸಮಾಜ ಉಳಿಯಲ್ಲ. ಯಾವುದೇ ಒಂದು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಜನ ಸಮುದಾಯ ಏನಿರುತ್ತೆ ಅವರನ್ನ ನೀವು ಮೆಟ್ತಾ ಬಂದರೆ ಒಂದು ದಿನ ಅವರು ಪ್ರತಿಭಟಿಸಿ ಅಂತ ಹೇಳ್ತಾರೆ. ಆ ಪ್ರತಿಭಟನೆ ಏನಿದೆಯಲ್ಲ ಅದು ಅವರ ಒಳಗಡೆ ನೋವು ಇರುತ್ತಲ್ಲ, ಅದು ದಾವಾಗ್ನಿಯಾಗಿ ಬಂದ್ಬಿಡುತ್ತೆ. ಆ ನೋವು ಹಾಗೆ ಸುಮ್ಮನೆ ಹೋಗಲ್ಲ. ಅದು ಒಳಗಡೆಯ ನೋವು, ಅದು ನೂರಾರು ವರ್ಷಗಳಿಂದ ಅನುಭವಿಸಿದ ಆ ನೋವು ಸ್ಫೋಟಗೊಂಡ್ರೆ
ಆಗ ಯಾರು ಇದಕ್ಕೆಲ್ಲ ಕಾರಣ ಆಗ್ತಾರೋ ಅವರು ಭಸ್ಮ ಆಗ್ಬಿಡ್ತಾರೆ. ನೋ ಡೌಟ್ ಅಬೌಟ್ ದಟ್. ಸೊ ಅದು ಮಾನವನ ಇತಿಹಾಸ ತೋರಿಸುತ್ತೆ. ಒಬ್ಬರನ್ನು ಮೆಟ್ಟುವುದು ಅಂದರೆ ಎಲ್ಲಿವರೆಗೆ ಮೆಟ್ತೀರಿ? ದಲಿತರನ್ನ ಮೆಟ್ಟಿದ್ರಿ, ಹಿಂದುಳಿದ ವರ್ಗದವ್ರನ್ನ ಮೆಟ್ಟಿದ್ರಿ, ಮುಸ್ಲಿಮರನ್ನ ಮೆಟ್ಟಿದ್ರಿ. ಈ ಎಲ್ಲ ಶಕ್ತಿ ಒಂದಾಗಿ ನಿಂತರೆ ನೀವು ಎಲ್ಲಿರ್ತೀರಿ ಹೇಳಿ? ಸೊ ಅಂಕಿಅಂಶಗಳನ್ನು ನೋಡಿ. ಈ ಒಂದು ಅಲ್ಪಸಂಖ್ಯಾತರು ಏನಿದ್ದಾರೆ ಅವರ ಆರ್ಥಿಕ ಸ್ಥಿತಿ ಹೇಗಿದೆ? ಸಾಚಾರ್ ಕಮಿಟಿಯ ವರದಿಯನ್ನ ದಯವಿಟ್ಟು ಓದಿ. ಅವರ ಧರ್ಮ ಯಾವ್ದಾರು ಆಗಲಿ, ಅವರು ಭಾರತೀಯರು. ಧರ್ಮ ಬೇರೆ ಇರಬಹುದು, ಧರ್ಮ ದೇಶೀಯತೆಯನ್ನು ನಿರ್ಧರಿಸುವುದಿಲ್ಲ. ಧರ್ಮ ಸೆಕೆಂಡ್ರಿ. ಅವರೆಲ್ಲ ಈ ನೆಲದಲ್ಲಿ ಹುಟ್ಟಿ ಬೆಳೆದು ಬಂದವರು, ಈ ನೆಲಕ್ಕಾಗಿ ಕಾಂಟ್ರಿಬ್ಯೂಷನ್ ಮಾಡಿದವರಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲೇ ಅತಿ ಹೆಚ್ಚು ಮುಸ್ಲಿಮರಿದ್ರು, ಚಡ್ಡಿ ಲಂಗೋಟಿಯ ಜನ ಇರಲಿಲ್ಲ. ಇವತ್ತಿಗೂ ಮುಸ್ಲಿಮರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಈಗ ISI ಜೊತೆಗೆ ಸ್ಪೈ ಮಾಡಿದವರ ಏನಿದ್ದಾರೆ ಆಗಾಗ ಸಿಕ್ಕಾಕತ್ತಿದಾರಲ್ಲ, ಅದು ಅತಿ ಹೆಚ್ಚು ಯಾವ ಧರ್ಮದವ್ರು ಇದ್ದಾರೆ ಸ್ವಾಮಿ? ದಯವಿಟ್ಟು ಅಂಕಿಅಂಶ ತೆಗೆದು ನೋಡಿ. ಮೊನ್ನೆ ಒಬ್ಬರು ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡಲ್ಲ ISI ಮಾಡ್ತಿದ್ದವನು, ಅವನು ಯಾವ ಧರ್ಮದವನು? ಹಿಂದೂ ಅಲ್ವಾ? ರಾಜಸ್ಥಾನದಲ್ಲಿ ಸಿಕ್ಕಾಕೊಂಡ್ರಲ್ಲ, ಅವ್ರು ಹಿಂದೂ ಅಲ್ವಾ? ISI ಏಜೆಂಟರಾಗಿ ಕೆಲಸ ಮಾಡಿ ರಕ್ಷಣಾ ಮಾಹಿತಿಯನ್ನ ಕಳಿಸಿದವರು ಅತಿ ಹೆಚ್ಚು ಜನ ಹಿಂದೂಗಳು, ನಾಟ್ ಮುಸ್ಲಿಮ್ಸ್. ಆದ್ದರಿಂದ ಮುಸ್ಲಿಮರ ದೇಶಭಕ್ತಿಯನ್ನು ಕ್ವೆಶ್ಚನ್ ಮಾಡೋಕ್ಕೂ ಯಾರ ತಲೆ ಕೆಟ್ಟವ್ರು ಇರ್ತಾರೆ. ಐ ಡೋಂಟ್ ಡಿನೈ ದ್ಯಾಟ್. ಯಾವುದ್ಯಾವುದೋ ಕಾರಣಕ್ಕೆ ತಲೆ ಕೆಟ್ಟ ಜನ ಭಯೋತ್ಪಾದಕ ಚಟುವಟಿಕೆ ಇನ್ನೊಂದು ಮತ್ತೊಂದು ಮಾಡ್ಬೋದು. ಐ ಅಗ್ರಿ, ಅದನ್ನು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ತಲೆ ಕೆಟ್ಟ ಜನ ಎಲ್ಲ ಸಮಾಜದಲ್ಲೂ. ನಾವು ಹಿಂದೂಗಳು ಹೋಗ್ಬಿಟ್ಟು ಗಾಂಧಿಯನ್ನು ಹತ್ಯೆ ಮಾಡಿದ ನನ್ನ ಮಕ್ಕಳು, ನಾವು ಗಾಂಧಿಯನ್ನು ಉಳಿಸೋಕ್ಕಾಗಿಲ್ಲ. ವಿಶ್ವಮಾನ್ಯ ಮಹಾತ್ಮ ಗಾಂಧಿಯನ್ನು ಉಳಿಸ್ಕೊಳಕ್ಕಾಗಿಲ್ಲ. ಇಡೀ ವಿಶ್ವವೇ ಗಾಂಧಿ ಬಗ್ಗೆ ಗೌರವ ಕೊಟ್ಟು ವಿಶ್ವಮಾನವ ಅಂದರೆ ಅವರು ವಿಶ್ವಮಾನವಲ್ಲ ಗಾಂಧಿ ಕಣ್ರಿ. ನಾವು ಬಂದಿದ್ದೀವಲ್ಲ ಗೋಡ್ಸೆ ಪರಂಪರೆಯಲ್ಲಿ, ನಮ್ಮವರು ವಿಶ್ವಗುರು. ಯಾಕೆ ವಿಶ್ವಗುರು? ಅವ್ರು ಮುಸ್ಲಿಂ ವಿರೋಧಿಸ್ತಾರೆ, ಮುಸ್ಲಿಮರನ್ನ ಮಾಡ್ತಾರೆ, ಅವರು ಮೆಟ್ಟಿ ನಿಂತ್ಕೊತಾರೆ, ಅದಕ್ಕೆ ಅವರು ವಿಶ್ವಗುರು. ದೀಸ್ ಟೈಪ್ ಆಫ್ ಥಿಂಗ್ಸ್ ಏನಿದೆ, ಇದು ಒಂದು ಸಮಾಜದ ಸಾಮರಸ್ಯವನ್ನು ಕೆಡಿಸುತ್ತೆ. ಆ ಸಾಮರಸ್ಯವನ್ನು ಇದೆಯಲ್ಲ, ಅದನ್ನು ಈಸಿಯಾಗಿ ಸರಿಪಡಿಸೋದು ಕಷ್ಟ. ನೀವು ಎಲ್ಲಾದರೂ ಬೆಂಕಿ ಹಚ್ತಾ ಇದ್ದೀರಿ, ಆದರೆ ಜನರ ಮನಸ್ಸುಗಳಿಗೆ ಬೆಂಕಿ ಹಚ್ಚಬೇಡಿ. ನೀವು ರಸ್ತೆಗಳಲ್ಲಿ ಬೆಂಕಿ ಹಚ್ಚಿದ್ದೀರಿ, ನನಗೆ ಗೊತ್ತು. ನೀವು ಸಮಾಜದ ನಡುವೆ ಬೆಂಕಿ ಹಚ್ಚಿದ್ದೀರಿ, ಕಂದಕವನ್ನು ನಿರ್ಮಿಸಿದ್ದೀರಿ. ಆದರೆ ಜನರ ಮನಸ್ಸಿಗೆ, ಹೃದಯಕ್ಕೆ, ಆತ್ಮಕ್ಕೆ ಬೆಂಕಿ ಹಚ್ಚಿದರೆ ಅದು ಒಂದು ಮಹಾನ್ ಸ್ಫೋಟವಾಗಿ ಸಂಭವಿಸ್ಬಿಡುತ್ತೆ. ಅತಿ ದೊಡ್ಡ ಸ್ಫೋಟ ಆಗ್ಬಿಡುತ್ತೆ. ಆ ಸ್ಫೋಟ ಆ ಸಮಾಜವನ್ನು ಭಸ್ಮ ಮಾಡ್ಬೋದು. ಆದ್ದರಿಂದ ಭಾರತೀಯ ಸಮಾಜ ಬಹುಮುಖಿ ಸಂಸ್ಕೃತಿ ಸಮಾಜ ಇದೆಯಲ್ಲ, ಅದು ಉಳಿಯುವುದು ಸಾಮರಸ್ಯದಿಂದ ಮಾತ್ರ ಸಾಧ್ಯ, ಇವತ್ತು ಒಡಕಿನಿಂದ ಅಲ್ಲ. ಆದರೆ ಇವತ್ತು ಒಡಕನ್ನು ಸೃಷ್ಟಿಸುವವರು ಮಹಾನ್ ನಾಯಕರಾಗ್ಬಿಟ್ಟಿದ್ದಾರೆ. ಒಡಕನ್ನು ಯಾರು ಸೃಷ್ಟಿಸ್ತಾರೋ ಅವನು ಗ್ರೇಟ್ ರಾಷ್ಟ್ರೀಯವಾದಿ ಅಂತ ಹೇಳಲಾಗುತ್ತೆ. ರಾಷ್ಟ್ರೀಯವಾದಿ ಅಂದರೆ ಬೆಂಕಿ ಹಚ್ಚಬೇಕು, ರಾಷ್ಟ್ರೀಯವಾದಿ ಅಂದರೆ ಸಮಾಜ ಒಡಿಬೇಕು, ಜನ ಒಂದಾಗಿರ್ಬೇಕು ಅಂದ್ರೆ ಅವನ ದೇಶದ್ರೋಹಿ. ನಾವೆಲ್ಲ ಅಣ್ಣ ತಮ್ಮಿದ್ರು ಕಂಡ್ರಿ, ನಾವು ಜೊತೆಯಾಗಿ ಸಂತೋಷವಾಗಿ ಬದುಕೋಣ ಅಂತಂದ್ರೆ ಅವನ ದೇಶದ್ರೋಹಿ. ನೀವು ಮಾಡ್ತಾ ಇರುವುದು ಸರಿಯಲ್ಲ ಅಂದರೆ ಅದು ದೇಶದ್ರೋಹ. ನೀವು ಮಾಡ್ತಾ ಇರೋದು ಕರೆಕ್ಟು ಅಂದರೆ ಅದು ದೇಶ ಪ್ರೇಮ ಅಲ್ವಾ? ಸೊ ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸ ಸಮಾಜದಲ್ಲಿ ಹೊರಟೋಗಿದೆ. ಈ ಸಮಾಜ ಸರಿ ಆಗುತ್ತಾ ಇಲ್ವ, ಎಷ್ಟು ಕಾಲ ಇದು ಗೊತ್ತಿಲ್ಲ ನನಗೆ. ಆದರೆ ದಯವಿಟ್ಟು ನೆನಪಿಡಿ, ಈ ದೇಶದಲ್ಲಿರುವ ಜನ ಅವರ ಭ್ರಾತೃತ್ವ, ಅದು ಮಾತ್ರ ಈ ದೇಶವನ್ನು ಉಳಿಸುತ್ತೆ. ಈ ದೇಶವನ್ನು ಬೆಳೆಸುವವರ ಹಲವರ ಕಾಂಟ್ರಿಬ್ಯೂಷನ್ ಇದೆ, ಎಲ್ಲ ಧರ್ಮದವ್ರ ಕಾಂಟ್ರಿಬ್ಯೂಷನ್, ಅನುಮಾನ ಬೇಕಾಗಿಲ್ಲ. ಅತಿ ದೊಡ್ಡ ಕಂಪನಿಗಳು ಏನಿವೆ ಅಲ್ವಾ, ಬಹಳಷ್ಟು ಮುಸ್ಲಿಂ ಕಂಪನಿಗಳು ಉಳಿದ ಧಾರ್ಮಿಕ ಅಲ್ಪಸಂಖ್ಯಾತರುಗಳು ಅತಿ ಹೆಚ್ಚಿನ ಕಾಂಟ್ರಿಬ್ಯೂಟ್ ಮಾಡಿ ಈ ದೇಶಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಅವ್ರಿಗೆ ನಿಜವಾದ ನ್ಯಾಯವಾದನ್ನು ಡಿನೈ ಮಾಡ್ತೀರ ನೀವು ಅಲ್ವಾ? ಗೋ ಹತ್ಯೆ ಬಗ್ಗೆ ಹೊಡಕತಿರಲ್ಲ. ಬಹುತೇಕ ಗೋಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡುವ ಕಂಪನಿಗಳು, ಎಲ್ಲ ಕಂಪನಿಗಳು ಕೂಡ
ಹಿಂದೂಗಳದ್ದಾಗಿದೆ, ಜೈನರದ್ದಿದೆ ಅಲ್ವಾ. ಆ ಕಂಪನಿಯ ಹೆಸರು ಮಾತ್ರ ಮುಸ್ಲಿಂ ಹೆಸರು, ಏನೋ ಅನ್ನೋದು ಅಲ್ ಬಲ್ ಅಂತ ಹಾಕ್ಬಿಟ್ಟು ಪೂರ್ಣ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಈ ಒಂದು ಗೋಮಾಂಸ ರಫ್ತು ಮಾಡೋ ದೇಶ ನಮ್ಮದು. ಯಾಕೆ ಹಿಂದೂಗಳು ಮಾಡ್ತಾ ಇರೋದನ್ನ? ನೀವು ನಿಜವಾಗಿ ನಿಮ್ಮ ಒಳಗಡೆ ಕಳ್ತನ ಇಲ್ದಿದ್ರೆ, ನಿಮ್ಮ ಒಳಗಡೆ ಮೋಸ ಇಲ್ದಿದ್ರೆ ಅಲ್ವಾ, ಪೂರ್ಣ ಗೋಮಾಂಸರ ರಫ್ತನ್ನು ನಿಲ್ಲಿಸ್ಬಿಡಿ ನೋಡೋಣ. ಗೋ ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡ್ಕೊಂಡು ಮಾಡ್ತಿರಲ್ಲ, ಯಾಕಾಗಲ್ಲ ನಿಮಗೆ? ಯಾಕೆ ಮೋದಿ, ಅಮಿತ್ ಶಾ, ಯೋಗಿ, ಭೋಗಿ, ನಾಗಿ ಇವರೆಲ್ಲ ಮುಚ್ಕೊಂಡು ಕೂತಿದ್ದಾರೆ? ಸ್ಟಾಪ್ ಇಟ್. ಒಂದು ಪೈಸಾ, ಒಂದು ಗೋವಿನ ಮಾಂಸ ಹೋಗ್ಬಿಡು. ಹಾಗೆ ಯಾವುದಾದ್ರು ವಯಸ್ಸಾಗಿದೆಯೋ, ಗೋವುಗಳಿದಾಗಿದೆಯೋ ಅದೆಲ್ಲ ತಂದ್ಬಿಟ್ಟು ನಿಮ್ಮ ಮನೇಲಿ ಕಟ್ಕೊಳ್ಳಿ. ಎಲ್ಲ RSSನವ್ರ ಮನೆ ಇದೆಯಲ್ಲ, ಅವ್ರ ಮನೇಲಿ ಒಬ್ಬೊಬ್ಬರು ಈ ವಯಸ್ಸಾದ ಕೆಲಸಕ್ಕೆ ಬಾರದ ಗೋವನ್ನು ಕಟ್ಟಿ ಅವ್ರು ಸಾಕ್ಬೇಕು. ಅದ್ರ ಮೇಲೆ ಕೇಶವೇಶ್ವರದಲ್ಲಿ ನಿಂತ್ಕೊಂಡು ಭಾಷಣ ಹೊಡೀರಿ, ನೋ ಪ್ರಾಬ್ಲಮ್. ಬಂದು ಭಾಷಣ ಹೊಡೀರಿ. ಮಾಡ್ತೀರಾ? ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಬಂದು ಕೂಗಾಡ್ತಿರಲ್ಲ, ಎಷ್ಟು ಗೋವನ್ನು ಸಾಕಿದ್ದೀರಿ ನೀವು? ಎಲ್ಲವನ್ನ ವಯಸ್ಸಾಗಿ ಸಾವಿನ ಅಂಚಿನಲ್ಲಿರುವ ಗೋವುಗಳನ್ನು ಅದಕ್ಕೆ ನೀವು ಬ್ಲೇಮ್ ಮಾಡೋದು ಮುಸ್ಲಿಮರು. ಇದೆಯಲ್ಲ ಸಮಾಜವನ್ನು ಒಡೆಯುವ ಕೆಲಸ. ಇದು ಭಾರತವನ್ನು ಉಳಿಸಲಾರದು. ಭಾರತ ಉಳಿಬೇಕು, ನಮ್ಮೆಲ್ಲರ ಪ್ರೀತಿಯ ಭಾರತ. ನಾವೆಲ್ಲ ದೇಶಭಕ್ತರು, ನಾವು ದೇಶದ್ರೋಹಿಗಳಲ್ಲ. ಮುಸ್ಲಿಮನ್ನು ವಿರೋಧಿಸುವುದೇ ದೇಶ ಪ್ರೇಮ ಅಂತಾದರೆ ಆ ದೇಶ ಪ್ರೇಮ ಬೇಕಾಗಿಲ್ಲ ನಮಗೆ. ಅಂಡರ್ಸ್ಟ್ಯಾಂಡ್? ಲೆಟ್ ಅಸ್ ಸಿ ಇದು ಎಲ್ಲಿವರೆಗೆ ಹೇಳ್ಕೊಂಡು ಹೋಗ್ತಾರೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬನ್ನಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.